ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ಮಿಲನ. ಚಿರಾಗ, ಅಕ್ಕಂಗೊಂದು ಫೋನ್ ಮಾಡೋ. ಯಾರ ಅಕ್ಕಂಗೋ? ಬೆಳಿಗ್ಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಅಂತ ಮಾರ್ಕೊಂಡ್ ಬರ್ತಾಳಲ್ಲ, ಆ ಅಕ್ಕಂಗ್ ಮಾಡು. ಅವ್ರಿಗೆ ಫೋನ್ ಮಾಡಿ ನಾನೇನು ಹೇಳ್ಬೇಕು? ಲೋ, ನಿಂಗೆ ನಿಜವಾಗ್ಲೂ ಅರ್ಥ ಆಗಿಲ್ವಾ, ಅಥವಾ ಅರ್ಥ ಆದ್ರೂ ಅರ್ಥ ಆಗದಿದ್ದವ್ರ ತರ ಆಕ್ಟ್ ಮಾಡ್ತಾ ಇದೀಯಾ? ಸಾರಿ, ನಿಂಗೊಂದು ಸ್ವಲ್ಪನೂ ಧರ್ಮ ಸೂಕ್ಷ್ಮಗಳೆಲ್ಲ ಅರ್ಥನೇ ಆಗಲ್ವಾ? ಏನ್ ಧರ್ಮ, ಏನ್ ಸೂಕ್ಷ್ಮ, ಸ್ವಲ್ಪ ಕನ್ನಡದಲ್ಲಿ ಹೇಳ್ಬಾರ್ದಾ? ಚಿರಾಗ್ ಸರ್, ಇವತ್ತು ನೀವು ನೀಲಿಮನ ಭೇಟಿ ಮಾಡಿದ್ರಲ್ಲ, ಪಾಪ ನಮ್ಮ ಪ್ರಾರ್ಥನಾ ಅಕ್ಕನು ಸಮರ್ಥ್ ಸರು ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ನಿಮಗೆ ಇಷ್ಟ ಇದೆಯೋ ಇಲ್ವೋ, ಆದರೂ ಅವ್ರ ಪ್ರಯತ್ನಕ್ಕೆ ಒಂದು ಬೆಲೆ ಬೇಡವಾ? ಅವ್ರಿಗೊಂದು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿ ಸರ್. ಅದೆಂಗೋ, ನಂಗೊಂಥರ ಆಗತ್ತಪ್ಪ. ನಿಂದೊಳ್ಳೆ ಕಥೆ ಆಯ್ತಲ್ಲೋ, ನಾನು ನಿಂಗೋಸ್ಕರ ಮಾಡೋಣ. ಇವತ್ತು ಹಿಂಗೆ ಹೋಗಿದ್ದೆ, ಹಿಂಗೆ ಭೇಟಿ ಮಾಡಿದೆ, ಹಿಂಗೆ ಭೇಟಿ ಮಾಡಿ ನಂಗೆ ಖುಷಿ ಆಯ್ತು ಅಂದ್ರೆ ಅವ್ರಿಗೂ ಅವ್ರ ಪ್ರಯತ್ನ ಸಾರ್ಥಕ ಅನ್ಸುತ್ತೆ, ಗೊತ್ತಾ? ಹಂಗಂತ್ಯಾ? ಇನ್ಮೇಲೆ ನಿನ್ನಿಷ್ಟ. ನನಗಂತೂ ಅಕ್ಕನ ಮೇಲೆ ಪ್ರೀತಿ ಅಭಿಮಾನ ಎಲ್ಲ ಇದೆ. ನಿನ್ನ ವಿಚಾರ ನಂಗೆ ಗೊತ್ತಿಲ್ಲಪ್ಪ. ಲವ್, ನನಗೂ ಅವ್ರ ಮೇಲೆ ಪ್ರೀತಿ ಅಭಿಮಾನ ಎಲ್ಲ ಇದೆ. ನೀನೇ ಗ್ರೇಟ್ ಅನ್ನೋ ಥರ ಮಾತಾಡ್ತಿಲ್ಲ. ಈಗೇನು ಅವ್ರಿಗೊಂದು ಫೋನ್ ಮಾಡಬೇಕು ಅಷ್ಟೇ ತಾನೆ? ಅಷ್ಟೇ ಕಣ. ಹಲೋ ಹಲೋ, ನಾನು ಚಿರಾಗ್ ಮಾತಾಡ್ತಾ ಇದ್ದೀನಿ. ಬ್ಯುಸಿ ಇದ್ದೀರಾ? ಏನೂ ಇಲ್ಲ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಳಿ, ಏನು ವಿಷಯ? ಅದು ಅವತ್ತು ನೀಲಿಮ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸಿದ್ರಲ್ಲ, ಇವತ್ತು ನಾನು ಅವರು ಮೀಟ್ ಆದ್ವಿ. ಹೋ, ಹೌದಾ? ಒಳ್ಳೇದು. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಕಾಲ್ ಮಾಡಿದೆ. ಅಯ್ಯಯ್ಯೋ, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಜೀವನ ಹೇಗೆ ಕರ್ಕೊಂಡೋಗುತ್ತೋ ನಾವು ಹಂಗೆ ಹೋಗ್ತೀವಷ್ಟೇ. ನೀವು ಥ್ಯಾಂಕ್ಸ್ ಹೇಳಂಗಿದ್ರೆ ಜೀವನಕ್ಕೆ ಹೇಳಿ. ಅದೆಲ್ಲ ಗೊತ್ತಿಲ್ಲ. ನನ್ನ ಜೀವನ ಬದಲಾಗಿದ್ದು ನಿಮ್ಮಿಂದ. ಸೊ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಯಿತು, ನಿಮಗೆ ಹೆಂಗೆ ಸಮಾಧಾನ ಆಗುತ್ತೋ ಹಾಗೆ. ಒಟ್ಟಿನಲ್ಲಿ ನಿಮಗೆ ಒಳ್ಳೇದಾಗಲಿ ಅಂತ ಅಷ್ಟೇ ನಾನು ಹಾರೈಸೋದು. ನೀವು ಒಳ್ಳೇದಾಗುತ್ತೆ ಅಂತ ಹಾರೈಸಿದ್ರೆ ಎಂಥವ್ರಿಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಒಂದ್ಸಲಿ ಇಬ್ಬರು ಜೊತೆಗೆ ನಮ್ಮ ಮನೆಗೆ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಸರಿ, ಟ್ರೈ ಮಾಡ್ತೀವಿ. ಬಟ್ ಅವ್ರು ಈಗಷ್ಟೇ ಪರಿಚಯ ಆಗಿರೋದಲ್ವಾ? ನನಗೆ ಅರ್ಥ ಆಯಿತು. ಈ ಪರಿಚಯ ಶಾಶ್ವತವಾಗಿರಲಿ, ಸರಿನಾ? ಹಾಂ, ನಿಮ್ಮ ಇಷ್ಟಂಗೆ ಆಗಲಿ. ಒನ್ಸ್ ಅಗೇನ್ ಥ್ಯಾಂಕ್ಸ್. ನಾನು ಇನ್ಯಾವಾಗಾದರೂ ಫ್ರೀ ಆಗಿದ್ದಾಗ ನಿಮ್ಮ ಜೊತೆ ಮಾತಾಡ್ತೀನಿ. ಬಾಯ್. ಓಕೆ, ಬಾಯ್ ಚಿರಾಗ್ ಅವರೇ. ಗುಡ್ ನೈಟ್. ಗುಡ್ ನೈಟ್. ಸಮಾಧಾನನಾ? ಇಷ್ಟು ಮಾತಾಡಕ್ಕೆ ಎಷ್ಟು ಬಿಲ್ಡಪ್ ತಗೊಂಡ್ಯಾ? ನಿನ್ನ ಮಾತು ಕೇಳಿ ಇವಾಗ ಅಕ್ಕಂಗೆ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ? ಅವ್ರ ವಾಯ್ಸಲ್ಲೇ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಗೊತ್ತಾಯ್ತು. ಅವ್ರು ಹೀಗೆ ಖುಷಿಯಾಗಿರ್ತಾರೆ ಅಂದರೆ ನಾನು ಎಷ್ಟು ಸುಳ್ಳು ಹೇಳೋಕ್ಕೂ ರೆಡಿ ಇದ್ದೀನಿ ಕಣೋ. ವೆರಿ ಗುಡ್. ಇವಾಗ ಭೋಜನವನ್ನು ಮಾಡೋಣ ಬಾ. ಕೊನೆಗೂ ಇವ್ರು ಅನ್ಕೊಂಡಾಗೆ ಆಗ್ತಾ ಇದೆ. ಇಷ್ಟೊಂದು ಒಳ್ಳೆಯವರ ಇವರು. ಚಿರಾಗ್ ಅವರು ಫೋನ್ ಮಾಡಿ ಹಿಂಗಂದ್ರು ಅಂತ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಖುಷಿ ಆಗುತ್ತಲ್ಲ. ಬೇರೆಯವ್ರ ಖುಷಿ ಕೊಡೋ ಇವ್ರಿಗೆ ಸ್ವತಃ ಖುಷಿ ಪಡೋ ಎಲ್ಲ ಹಕ್ಕು ಇದೆ. ಐ ವಾಸ್ ಅ ಹ್ಯಾಪಿ ಸೋಲ್. ಬಟ್ ಇವತ್ತು ನನ್ಗೆ ಯಾವುದರಿಂದ ಖುಷಿ ಸಿಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಇನ್ಫ್ಯಾಕ್ಟ್ ನಾನು ಯಾಕಾಗಿ ಯಾರಿಗಾಗಿ ಖುಷಿಯಾಗಿರಬೇಕು ಅಂತ ನನಗೆ ಡೌಟ್ ಆಗ್ತಾ ಇತ್ತು. ನನ್ನ ನೆನಪುಗಳ ಪುಟದಲ್ಲಿ ಅದೆಷ್ಟೋ ನಗುವಿನ ಕವನಗಳಿವೆ. ಅದೆಲ್ಲ
ಇವತ್ತು ಶೋಕಗೀತೆ ತರ ಕಾಣಿಸ್ತಾ ಇದೆ. ಅದೇ ಕವಿತೆಗಳಿಗೆ ಇವತ್ತು ಹೊಸ ರಾಗ ಹಾಕಕ್ಕಾಗತ್ತಾ? ಗೊತ್ತಿಲ್ಲ. ಅದೇ ಕವಿತೆಗಳನ್ನ ಇವತ್ತು ಓದಿದ್ರೆ ಅವೆಲ್ಲ ಸಂತೋಷ ಕೊಡುತ್ತಾ? ಅದು ಗೊತ್ತಿಲ್ಲ. ಆದ್ರೂ ನನ್ನ ಲೈಫಿನ ಒಂದು ಸಂತೋಷದ ಕ್ಷಣನ ನಾನಿಲ್ಲಿ ಬರೀಲೇಬೇಕು. ಅದ್ಯಾವುದು? ಮಳೆನಲ್ಲಿ ಮೈಲಿಗಟ್ಲೆ ಟ್ರೆಕ್ ಹೋಗಿದ್ದಲ್ಲ, ಫುಲ್ ಟ್ಯಾಂಕ್ ಪೆಟ್ರೋಲ್ ಖಾಲಿ ಆಗೋವರೆಗೂ ಬೈಕ್ ರೈಡ್ ಮಾಡಿದ್ದಲ್ಲ, ಮಧ್ಯರಾತ್ರಿ 12 ಗಂಟೆಯಲ್ಲಿ ಊರಾಚೆ ಇರೋ ಪುಟಾಣಿ ಟೀ ಶಾಪಲ್ಲಿ ಜಿಟಿ ಜಿಟಿ ಮಳೆಯಲ್ಲಿ ಟೀ ಕುಡ್ದಿದ್ದು ಅಲ್ಲ. ಇದರಲ್ಲಿ ಯಾವುದೋ ಒಂದು ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಇದು ಯಾವುದೂ ಅಲ್ಲ. ಮತ್ಯಾವುದು? ಯಾವುದು ಅಂತ ಗೊತ್ತಾಗಿ ನನಗೆ ಆಶ್ಚರ್ಯ ಆಗ್ತಿದೆ. ನನ್ನ ಲೈಫಿನ ಸಂತೋಷದ ಕ್ಷಣ ಅಂದರೆ ನನ್ನ ಸಂಗಾತಿ ಮೇಲೆ ನನಗೊಂದಿನ ನಿಜವಾದ ಪ್ರೀತಿ ಆಯಿತು. ಅದೇ ನನ್ನ ಲೈಫ್ನ ಸಂತೋಷದ ಕ್ಷಣ. ಆ ಕ್ಷಣದಲ್ಲಿ ಸಂತೋಷ ಪಟ್ಟಿದ್ನೋ ಇಲ್ವೋ ಗೊತ್ತಾಗ್ತಿಲ್ಲ, ಆದರೆ ಆ ಕ್ಷಣನ ಇವತ್ತು ನೆನೆಸ್ಕೊಂಡ್ರು ತುಂಬ ಖುಷಿ ಆಗುತ್ತೆ. ಆ ಕ್ಷಣ ಮತ್ತೆ ಬರಬಾರ್ದ ಅನ್ಸುತ್ತೆ. ಮದುವೆ ಆದ್ರೂ ಅಪರಿಚಿತರ ಹಾಗೆ, ಶತ್ರುಗಳ ಹಾಗೆ ಅದೆಷ್ಟೋ ದಿನ ಬದುಕಿದ್ವಿ, ಕಿತ್ತಾಡಿದ್ವಿ, ದ್ವೇಷ ಪಟ್ವಿ, ಅತ್ವಿ. ಆದ್ರೆ ಇದೆಲ್ಲದರ ಮಧ್ಯೆ ಅದ್ಯಾವತ್ತೋ ಒಂದಿನ ಪ್ರೀತಿ ಅನ್ನೋ ಹೂ ಅರಳಿತ್ತು. ಆ ಹೂವಿನ ಘಮ ಈ ಕ್ಷಣಕ್ಕೂ ತಾಜಾ ಅನ್ಸುತ್ತೆ. I can really feel it. ಬಟ್ ಆ ಹೂನ ನಾನೆಲ್ಲೋ ಕಲ್ಕೊಂಡೆ ಅನ್ಸುತ್ತೆ. ಅವತ್ತು ನನ್ನ ಸಂಗಾತಿ ನನ್ನ ಕೈ ಅಳ್ತಲೇ ಇದ್ರು ನಾನು ಉಳಿಸ್ಕೊಂಡಿಲ್ಲ. ಬಟ್ ಇವತ್ತು ಅದೆಷ್ಟೇ ಕೈ ಚಾಚಿದ್ರು ಸಿಗದೆ ಇರೋಷ್ಟು ದೂರದಲ್ಲಿದ್ದಾರೆ ಅನ್ಸುತ್ತೆ. ಆದ್ರೆ ಆ ದೂರದಲ್ಲೇನೋ ಸುಖನೂ ಇದೆ ಅಂತನೂ ಅನ್ಸುತ್ತೆ. ದೂರದಲ್ಲಿ ಇದ್ಕೊಂಡೆ ನನ್ನ ಸಂಗಾತಿ ಸಾಮೀಪ್ಯನ ಯೋಚನೆ ಮಾಡಿದ್ರೆ ಬಹಳ ಖುಷಿ ಆಗತ್ತೆ. ಐ ಥಿಂಕ್ ನನಗೆ ಥ್ರಿಲ್ ಆಗೋದು, ಖುಷಿ ಕೊಡೋದು ಇದೆ. ನನ್ನ ಸಂಗಾತಿ ಜೊತೆ ಸಂತೋಷವಾಗಿ ಕಳೆದಿರೋ ಕೆಲವು ದಿನಗಳಾದ್ರೂ ಆ ನೆನಪು ಎವರ್ ಗ್ರೀನ್. ಈ ಪತ್ರನ ಅವರೇ ಬರ್ದಿದ್ರೆ ಹೆಂಗಿರ್ತಿತ್ತು? ಇದೆಲ್ಲ ನನ್ನ ಮನ್ಸಿಗೆ ಮಾತ್ರ ಆಗೋದಾ, ಅಥವಾ ಅವ್ರ ಮನ್ಸಿಗೂ ಹಿಂಗೆಲ್ಲ ಆಗ್ತಿರ್ಬೋದಾ? ನಾಳೆ ಹೆಂಗೂ ತ್ರಿವೇಣಿ ಅಮ್ಮನ ಹತ್ರ ಹೋಗ್ತಿದ್ದೀನಲ್ಲ, ನನ್ನ ಮನ್ಸಲ್ಲಿ ಏನೇನು ಆಗ್ತಿದೆ ಅಂತ ಎಲ್ಲ ಅವ್ರ ಹತ್ರ ಹೇಳ್ಕೊಂಡ್ರೆ ಕ್ಲಿಯರ್ ಆಗುತ್ತೆ. ನಾನೇ ಬೇಡ ಅಂತ ಬಿಟ್ಟವ್ರ ಬಗ್ಗೆ ಪದೇ ಪದೇ ನಾನು ಯಾಕೆ ಯೋಚನೆ ಮಾಡ್ತಿದ್ದೀನಿ ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಡ್ಯಾಡ್, ಬ್ಯಾಂಗ್ಳೂರು ಏರ್ಪೋರ್ಟಿಂದ ಫ್ಲೈಟ್ ಟೇಕ್ ಆಫ್ ಆಗೋದ್ರಿಂದ ಹಿಡಿದು ಬ್ಯಾಂಗ್ಳೂರಿಗೆ ವಾಪಸ್ ಫ್ಲೈಟ್ ಲ್ಯಾಂಡ್ ಆಗೋವರೆಗೂ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾವ್ಯಾವ ದಿನ ಎಲ್ಲೆಲ್ಲಿಂದ ಫ್ಲೈಟ್ಸ್ ಇದೆ ಅಂತ ಎಲ್ಲ ರಿಮೈಂಡರ್ ಹಾಕಿಟ್ಟಿದ್ದೀನಿ. ಆಮೇಲೆ ಉಳ್ಕೊಳ್ಳೋಕ್ಕೆ ಲಾಡ್ಜು, ಓಡಾಡೋದಕ್ಕೆ ಟ್ಯಾಕ್ಸಿ ಎಲ್ಲ ಆಲ್ರೆಡಿ ಬುಕ್ ಆಗಿದೆ. ಏನು ಟೆನ್ಷನ್ ಇಲ್ಲ. ಹೌ ಸ್ವೀಟ್, ಇಷ್ಟೆಲ್ಲ ಮಾಡಿದ್ಯೇನೋ ಮಗನೇ.
ಇದೇನು ಮಹಾಮ, ಜಗತ್ತೇ ಮೊಬೈಲಲ್ಲಿರೋವಾಗ ಇಷ್ಟು ಮಾಡೋದು ಏನು ಕಷ್ಟ ಇಲ್ಲ ಬಿಡಿ. ವಂಡರ್ಫುಲ್ ಸಮರ್. ನಮ್ಮ ಕಾಲದಲ್ಲಿ ಇಟ್ ಯೂಸ್ ಟು ಬಿ ವೆರಿ ಹಾರ್ಡ್, ನೋ ಕ್ರೇಜಿ ಜನ್ರೇಷನ್ ನಿಮ್ಮದು. ಮೊಬೈಲ್ ಸ್ಕ್ರೀನ್ ಟಚ್ ಮಾಡ್ತೀರಾ, ಬೇಕಾಗಿದ್ದೀನಿ ಪಡ್ಕೋತೀರಾ. ಆಮೇಲೆ ಟಚ್ಚಲ್ಲಿ ಇರೋದಕ್ಕೆ ಏನೇನು ಆಗಬೇಕು ಎಲ್ಲ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಅವಾಗವಾಗ ಮೆಸೇಜ್ ಮಾಡ್ತಾ ಇರಿ, ಫೋಟೋಸ್ ಕಳಿಸ್ತಾ ಇರಿ, ವಿಡಿಯೋ ಕಾಲ್ಸ್ ಮಾಡ್ತೀರಿ. ಆ ಟೈಮಲ್ಲಿ ಏನಾಗುತ್ತೋ ಹಾಗೆ. ಶೋರ್ ಮಗ್ನೆ, ಒಟ್ಟಿನಲ್ಲಿ ದಿನಾ ನಿನ್ ಟಚ್ನಲ್ಲಿ ಇರಬೇಕು, ಅಷ್ಟೇ ತಾನೇ? ಎಕ್ಸಾಕ್ಟ್ಲಿ. ಆಮೇಲೆ ಕ್ಯಾಶ್ ಕ್ಯಾರಿ ಮಾಡೋದು ಬೇಡ. ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಅದನ್ನು ಯೂಸ್ ಮಾಡಿ. ಅಕಸ್ಮಾತ್ ಏನಾದರೂ ಲಿಮಿಟ್ಸ್ ಆಗೋಯ್ತು ಅಂದರೆ ನೋ ವರೀಸ್, ನಾನು ಇಲ್ಲಿಂದನೇ ಮೊಬೈಲಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀನಿ. ಅದನ್ನು ಮೊಬೈಲಲ್ಲಿ. ದಿಸ್ ಇಸ್ ಟು ಮಚ್. ಡ್ಯಾಡ್, ಇದೆಲ್ಲ ಇರಲಿಲ್ಲ ಅಂದಿದ್ರೆ ನಾನು ನಿಮ್ಮನ್ನ ಕಳಿಸ್ತಾನೆ ಇರಲಿಲ್ಲ, ಗೊತ್ತಾ? ಥ್ಯಾಂಕ್ಸ್. ಬಟ್ ಏನಾಯ್ತು ಡ್ಯಾಡ್? ನಾವು ಯಾವತ್ತೂ ನಿನ್ನ ಇಷ್ಟೊಂದು ಕೇರ್ ಮಾಡಲೇ ಇಲ್ವಲ್ಲೋ. ಆ್ಯಂಡ್ ಯು ಆರ್ ಡೂಯಿಂಗ್ ಸೋ ಮಚ್. ಡ್ಯಾಡ್, ಯಾಕೆ ಇಷ್ಟೊಂದು ದೊಡ್ಡ ಮಾತಾಡ್ತೀರಾ? ನಾನಂಥದ್ದು ಏನು ಮಾಡಿದೆ ಇವಾಗ? ಕಮಾನ್, ನೀವು ಸುಮ್ಮನೆ ಫೀಲ್ ಮಾಡ್ಕೋತಾ ಇದ್ದೀರಾ. ಮಾ ಹೇಳಿ ಮಾ. ನಾನೇನು ಹೇಳಿ ಮಗನೆ, ಇವನ್ ಐ ಆಮ್ ಸರ್ಪ್ರೈಸ್ಡ್. ನಮಗೋಸ್ಕರ ಇಷ್ಟೆಲ್ಲ ಮಾಡ್ತೀಯಲ್ಲೋ? ಅರೆ, ನಿಮಗೋಸ್ಕರ ಅಲ್ಲದೆ ಇನ್ನು ಯಾರಿಗೋಸ್ಕರ ಮಾಡಲಿ ನಾನು? ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಟಚ್ಚೇ ಆಗಬಾರ್ದು ನೀವು. ಇದು ಸಣ್ಣ ವಿಷಯ ಅಲ್ಲ ಸಮರ್. ಇಟ್ ಮೀನ್ಸ್ ಎ ಲಾಟ್. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ ಡ್ಯಾಡ್, ಏನು ಹೇಳಬೇಡಿ. ನಾನು ನಿಮ್ಮ ಮಗ ತಾನೆ. ಮಗನ ಹತ್ರ ಇಂಥ ದೊಡ್ಡ ದೊಡ್ಡ ಮಾತೆಲ್ಲ ಯಾಕೆ ಆಡಬೇಕು? ನಾನು ನಿಮಗೋಸ್ಕರ ಹೀಗೆಲ್ಲ ಮಾಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಸೊ ಬಿಟ್ಬಿಡಿ, ನೀವು ಆರಾಮಾಗಿ ದೇಶ ಸುತ್ತಾಡ್ಕೊಂಡು ಬನ್ನಿ. ಇಟ್ ವಿಲ್ ಬಿ ರಿಯಲಿ ಫನ್. ನೀನು ಜೊತೆಲಿ ಇರಬೇಕಿತ್ತು ಮಗನೆ. ಮಾ, ನೀವೇ ನೋಡ್ತಾ ಇರಿ, ನಾನು ನಿಮ್ಮ ಜೊತೆ ಇಲ್ಲ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಆ ಥರ ಇರುತ್ತೆ ನಿಮ್ಮ ಜರ್ನಿ. ನಾವು ಕನೆಕ್ಟೆಡ್ ಆಗೇ ಇರ್ತೀವಿ ಮಾ, ಡೋಂಟ್ ವರಿ. ಆಮೇಲೆ ಹೊರಡೋಕ್ಕೆಲ್ಲ ತಯಾರಿ ಆಯ್ತಾ? ನೀನು ಈ ಐಡಿಯಾ ಕೊಟ್ಟಾಗಿನಿಂದ ತಯಾರಿ ನಡೀತಾನೆ ಇದೆ ಮಗನೆ. ತುಂಬ ದಿನ ಮನೆಯಿಂದ ದೂರ ಇರಬೇಕಲ್ವಾ, ಸೊ ನೆನಪಾದಾಗೆಲ್ಲ ಒಂದೊಂದೇ ಐಟಮ್ನ ಪ್ಯಾಕ್ ಮಾಡ್ಕೋತಾನೆ ಇದ್ದೀನಿ. ಸರಿ, ಇವತ್ತೆಲ್ಲ ಆರಾಮಾಗಿ ಪ್ಯಾಕ್ ಮಾಡ್ಕೊಳ್ಳಿ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ. ಫ್ರೆಶ್ ಮನಸ್ಸಿಂದ ಹೊರಟ್ರೆ ಲೋಕನೇ ಫ್ರೆಶ್ ಆಗಿ ಕಾಣಿಸುತ್ತೆ. ಎಸ್, ಐ ಟೋಟಲಿ ಅಗ್ರಿ. ಸರಿ ಡ್ಯಾಡ್, ನಾನು ಬೇಗ ಹೋಗಿ ರೆಡಿಯಾಗಿ ಆಫೀಸ್ಗೆ ಹೊರಡ್ತೀನಿ. ಸಂಜೆ ಸಿಗೋಣ. ಇವತ್ತು ಸ್ವಲ್ಪ ಬೇಗನೆ ಬರ್ತೀನಿ. ಓಕೆ. ಮಿಲನ 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 ಮಿಲನ. ಎಷ್ಟು ದಿನ ಆಯ್ತಮ್ಮ ನಿನ್ನನ್ನು ನೋಡಿದೆ. ಹೂಮ್ಮ, ಹೋದ್ವಾರ ಅವಳ ಬರ್ತ್ಡೇ ಇತ್ತಲ್ವಾ, ಹಾಗಾಗಿ ಅವಳ ಜೊತೆನೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ದಟ್ಸ್ ನೈಸ್. ಈಗ ಅವಳು ಹೇಗಿದ್ದಾಳೆ? ಹಾಸ್ಟೆಲ್ ಲೈಫ್ಗೆಲ್ಲ ಅಡ್ಜಸ್ಟ್ ಆದ್ಲಾ? ಆರಾಮಾಗಿ ಅಡ್ಜಸ್ಟ್ ಆಗಿದ್ದಾಳೆ. ಅವಳಿಗೆ ಅಂತಾನೆ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಮೊದಲೆಲ್ಲ ಹಾಸ್ಟೆಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದವಳು ಈ ಸಲ ಅವಳಾಗೆ ಹೋಗ್ತೀನಿ ಅಂತ ಹೇಳಿದ್ಲು. ಅಷ್ಟು ಬದಲಾಗಿದ್ದಾಳೆ. ಬದಲಾಗಲೇಬೇಕಲ್ವಾ? ಹೊಸ ಪ್ರಪಂಚ, ಹೊಸ ಜನ, ಹೊಸ ಮಾತು. ಸೊ ಬದಲಾವಣೆ ನ್ಯಾಚುರಲ್. ಈಗ ನಿನ್ನನ್ನೇ ತಗೋ, ನನ್ನ ಹತ್ರ ಮಾತಾಡಿ ಮಾತಾಡಿ ನಿನ್ನಲ್ಲೂ ಸ್ವಲ್ಪ ಬದಲಾವಣೆ ಆಗಿರ್ಬೇಕಲ್ವಾ? ಯೋಚನೆ ಮಾಡು. ಅಯ್ಯೋ ಅಮ್ಮ, ನಾನು ಇದನ್ನೇ ಹೇಳಬೇಕು ಅಂತಿದ್ದೆ. ನಾನು ಬದಲಾಗಿದ್ದೀನಿ ಅಂತ ನನಗೂ ಅನ್ನಿಸ್ತಾ ಇದೆ. ಮೊದಲೆಲ್ಲ ಸಣ್ಣ ಸಣ್ಣ ತಪ್ಪಿಗೂ ಸಮರ್ಥವರೇ ಕಾರಣ ಅಂತ ಅನ್ನಿಸ್ತಾ ಇತ್ತು. ಎಲ್ಲದಕ್ಕೂ ಅವ್ರ ಮೇಲೆ ಕೋಪ ಮಾಡ್ಕೋತಾ ಇದ್ದೆ, ಎಲ್ಲವನ್ನು ಅವ್ರ ಮೇಲೆ ದೂರ್ತಾ ಇದ್ದೆ. ಆ್ಯಂಡ್ ಇವಾಗ ಅವ್ರ ಮೇಲೆ ಹಾಗೆಲ್ಲ ಕೋಪನೇ ಬರೋದಿಲ್ಲ. ಪಾಪ ಒಬ್ಬರೇ ಇರ್ತಾರಲ್ಲ ಅಂತ ಬೇಜಾರಾಗುತ್ತೆ. ಹೊಸದಾಗಿ ಪರಿಚಯ ಮಾಡ್ಕೋಬೇಕು, ಹೊಸದಾಗಿ ಏನಾದರೂ ಮಾತಾಡಬೇಕು ಅನ್ಸುತ್ತೆ. ಆದರೆ ಹೀಗೆ ಯಾಕೆ ಅನ್ನಿಸ್ತಾ ಇದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇದರ ಅರ್ಥ ನಾನು ಅವ್ರ ಜೊತೆ ಜೀವನ ಎಲ್ಲ ಇರಬೇಕು ಅಂತಲ್ಲ. ಮೊದಲಿನ ಥರ ನಾವು ಜೊತೆಯಾಗಿರಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ, ಈಗಲೂ ಅನ್ನಿಸ್ತಾ ಇಲ್ಲ. ಆದರೆ ಅವರಿಂದ ದೂರ ಇರಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಸೊ ಯು ಲೈಕ್ ಹಿಮ್ ಆ್ಯಸ್ ಆ್ಯನ್ ಇಂಡಿವಿಜುವಲ್, ರೈಟ್? ಸಂಗಾತಿಯಾಗಿ ಅವ್ರು ನಿನ್ಗಿಷ್ಟ ಇಲ್ಲ, ಆದರೆ
ಒಬ್ಬ ವ್ಯಕ್ತಿಯಾಗಿ ಅವ್ರ ಮಾತು ಅವ್ರ ವ್ಯಕ್ತಿತ್ವ ನಿನಗೆ ತುಂಬ ಇಷ್ಟ ಅಲ್ವಾ? ಹೌದೇನೋ, ನನಗೆ ಗೊತ್ತಾಗ್ತಾ ಇಲ್ಲ. ಪರಿಚಯಗಳೇ ಹೀಗೆ ಪ್ರಾರ್ಥನಾ. ಶುರುನಲ್ಲಿ ಕಾರಣ ಇಲ್ಲದೆ ಕೆಲವರು ಇಷ್ಟ ಆಗ್ತಾರೆ. ಹೋಗ್ತಾ ಹೋಗ್ತಾ ಇವ್ರು ಇಷ್ಟೇನಾ ಅನ್ಸುತ್ತೆ. ನಮಗೆ ಅವ್ರ ಮೇಲಿದ್ದ ಅಭಿಪ್ರಾಯಕ್ಕೂ ಅವ್ರು ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅನ್ಸುತ್ತೆ. ನಮಗೆ ಬೇಕಾದಾಗ ಅವ್ರು ಇರಬೇಕು ಅಂದರೆ ಹೇಗೆ ಸಾಧ್ಯ? ಎಲ್ಲರೂ ಜೀವನದಲ್ಲಿ ಒಂದಲ್ಲ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ. ಆದರೂ ಜೀವನ ಎಲ್ಲ ಅವ್ರ ಜೊತೆಯಲ್ಲೇ ಇರ್ತೀವಿ, ಅವ್ರನ್ನೇ ಇಷ್ಟಪಡ್ತೀವಿ ಅಲ್ವಾ ಪ್ರಾರ್ಥನಾ? ಹೌದು. ಹಾಗೆ ಲೈಫ್ ಪಾರ್ಟ್ನರ್ ಆಗಿ ಬಂದವ್ರನ್ನ ನೋಡ್ಕೊಳ್ಬೇಕು ಅಂತ ನನ್ನ ಭಾವನೆ. ಅವ್ರು ನಮ್ಮವರು ಅಂದಮೇಲೆ ಅವ್ರ ವೀಕ್ನೆಸ್ ಕೂಡ ನಮ್ಮದೇ. ವಿ ಜಸ್ಟ್ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್. ಆಗ ಲೈಫ್ ಈಸಿ ಆಗುತ್ತೆ. ನೀನೇ ಒಂದ್ಸಲ ಯೋಚನೆ ಮಾಡು. ಈಗ ನೀವಿಬ್ರು ಬೇರೆ ಇದ್ರೂ ಇನ್ನೂ ಟಚ್ಚಲ್ಲೇ ಇದ್ದೀರಾ. ಅದೇ ನೀವಿಬ್ರು ಒಟ್ಟಿಗೆ ಇದ್ದಿದ್ರೆ ನಿಮ್ಮ ಜೀವನ ಹೇಗಿರ್ತಿತ್ತು, ಎಲ್ಲೆಲ್ಲಿ ತಪ್ಪು ನಡೀತಿತ್ತು, ಆ ತಪ್ಪನ್ನ ಹೇಗೆ ಸರಿ ಮಾಡಬೇಕಾಗಿತ್ತು, ತಪ್ಪೇ ನಡೀದಿರೋ ಥರ ಹೇಗೆ ನೋಡ್ಕೊಳ್ಬೇಕಾಗಿತ್ತು, ಎಲ್ಲನೂ ಒಂದ್ಸಲ ಕೂತ್ಕೊಂಡು ನಿನಗೆ ನೀನೇ ಕೇಳ್ಕೊ. ಯು ವಿಲ್ ಗೆಟ್ ಆನ್ ಆನ್ಸರ್. ಓಕೆ? ಓಕೆ ಮಾ. ನಿಮಿಷ ಯಾಕೋ? ಅಲ್ಲಿ ನೋಡು. ಎಲ್ಲೋ? ನೋಡೋ ಕಡೆ ಬಿಟ್ಟು ಇನ್ನೆಲ್ಲ ನೋಡ್ತಾ ಇದೆಯಲ್ಲೋ, ಅಲ್ಲಿ ನೋಡು. ಹಾಯ್, ಹೇಗಿದ್ದೀರಾ? ಐ ಆಮ್ ಫೈನ್. ನೀವು ಹೇಗಿದ್ದೀರಾ? ಐ ಆಮ್ ಫೈನ್ ಟು. ನಿಮ್ಮ ನಿರ್ಧಾರ ನಂಗಂತೂ ತುಂಬ ಖುಷಿ ಆಯಿತು. ಹೋಪ್ ನೀವಿಬ್ರು ದಿವಸ ಭೇಟಿ ಆಗ್ತಾ ಇದ್ದೀರಾ ಅನ್ಸುತ್ತಲ್ವಾ? ನೋ, ಆ್ಯಕ್ಚುಲಿ ಇವತ್ತು ನಾನು ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ. ನಾನು ಕಾಲ್ ಮಾಡ್ಬೇಕಂತಿದ್ದೆ. ಇಬ್ರು ಮರ್ತ್ಬಿಟ್ರಿ ಅಲ್ವಾ? ದಟ್ಸ್ ಓಕೆ. ಇವಾಗ ನೀವಿಬ್ರು ಸಿಕ್ಕಿದ್ದೀರಲ್ಲ, ನೀವಿಬ್ರು ಸೇರಿ ನಂಗೊಂದು ಒಳ್ಳೆ ಟ್ರೀಟ್ ಕೊಡಿಸ್ಬೇಕು. ಟ್ರೀಟಾ? ಏನು ಟ್ರೀಟ್ ಬೇಕು? ಪಂಚತಾರ ಹೋಟ್ಲಿಂದ ಪಂಚಲಿಂಗೇಶ್ವರ ಕಾಫಿ ಶಾಪ್ವರೆಗೂ ಏನಾದರೂ ನಡೆಯುತ್ತೆ. ಏನೋ ನೀನು, ಇವ್ರು ಸಿಕ್ಕಾಯ್ತು ತಾನೆ, ಸುಮ್ಮನೆ ಯಾಕೆ ತಲೆ ತಿಂತ ಇದೆಯಾ? ಅವ್ರಿಗೆ ಏನು ಕೆಲಸ ಇದೆಯೋ ಏನೋ. ದಟ್ಸ್ ಓಕೆ. ಇಲ್ಲೇ ಹತ್ರದಲ್ಲಿ ಒಂದು ಕಾಫಿ ಶಾಪ್ ಇದೆ, ಅಲ್ಲೇ ಹೋಗೋಣ. ಇವತ್ತು ನನ್ನ ಟ್ರೀಟ್. ಓಕೆ? ಓಕೆ, ಥ್ಯಾಂಕ್ ಯು. ಹೋಗೋಣವಾ? ಮಿಲನ 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 ಮಿಲನ. ಬಟ್ ಏನೇ ಹೇಳಿ, ಇದೊಂದು ಸ್ವಲ್ಪನೂ ಸರಿ ಇಲ್ಲ. ಕಾಫಿ ಚೆನ್ನಾಗಿಲ್ವಾ? ಯು ಡೆಂಟ್ ಲೈಕ್ ಇಟ್? ಇಲ್ಲ, ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ನಾನು ನಿಮ್ಮಿಬ್ಬರ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲ, ಅವಾಗ ಹೋಗಿ ಸಿಗೋಣ, ಡೈಲಿ ಮೀಟ್ ಮಾಡೋಣ ಅಂತ ಹೇಳಿದವರು ಇವಾಗ ನಿಮ್ಮದೇ ಪ್ರಪಂಚದಲ್ಲಿ ಮುಳುಗಿದ್ದೀರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಏಯ್, ಏನೋ ಮಗ ನೀನು? ಅದೇನೋ ಶಿಶಿರ್, ಅವ್ರಿಗೇನು ಪಾಪ ಬೇರೆ ಕೆಲಸ ಇರಲ್ವಾ? ಎಲ್ಲ ನಿಂತರ ಅಂದ್ಕೊಂಡ? ನೋಡಿ ಹೇಗೆ ಹೇಳ್ತಾನೆ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತಾ? ಒಂದ್ಸತಿ ಪ್ಲ್ಯಾನ್ ಮಾಡಿದ್ಮೇಲೆ ಪ್ಲ್ಯಾನ್ ಪ್ರಕಾರನೇ ನಡ್ಕೋಬೇಕು. ನಾನೇ ನಂಗೋಸ್ಕರ ಹೇಳ್ತಾ ಇದ್ದೀನಾ? ಅಕ್ಕ ಭಾವಂಗೋಸ್ಕರ ತಾನೆ. ಅಕ್ಕ ಭಾವನಾ? ಪ್ರಾರ್ಥನಾ ಅಕ್ಕ, ಸಮರ್ಥ ಭಾವ. ಮೈ ಗುಡ್ನೆಸ್, ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಬಟ್ 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 ವಾಟ್? ಅವರಿಬ್ರು ಡಿವೋರ್ಸ್ ಆಗಿರೋದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು. ಬಟ್ ನಾನು ಯಾವತ್ತೂ ಹಾಗೆಲ್ಲ ಯೋಚನೆನೇ ಮಾಡಿಲ್ಲ. ಅವರಿಬ್ರು ಜೊತೆಯಾಗಿ ಬಂದರೆ ಸಾಕು, ಹಾಲು ಜೇನು ಫಿಲ್ಮಲ್ಲಿ ಅಣ್ಣ ಅವ್ರನ್ನು ಮಾಧವಿನ ನೋಡ್ದಂಗೆ ಇರುತ್ತೆ. ಹಾ, ಟಿವಿಲಿ ಬರ್ತಾ ಇರುತ್ತೆ, ನಾನು ನೋಡಿದ್ದೀನಿ. ಗುಡ್. ಅಂಥವ್ರಿಬ್ರು ಸೇರ್ಕೊಂಡು ನಿಮ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೆ ಖುಷಿ ಆಗೋದು ಬೇಡವಾ? ಖಂಡಿತ ಖುಷಿ ಆಗಬೇಕು. ಅದಕ್ಕೆ ತಾನೇ ಇಷ್ಟೆಲ್ಲ ಪ್ರಯತ್ನ. ಪ್ರಯತ್ನನ? ನೀವೆಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಾ? ಮೀಟ್ ಆಗೋಣ ಅಂತ ಪ್ಲಾನ್ ಮಾಡಿದ್ಮೇಲೆ ಒಂದ್ಸತಿನೂ ಮೀಟ್ ಆಗಿಲ್ಲ. ಇವತ್ತೇನೋ ಬೈ ಚಾನ್ಸ್ ಸಿಕ್ಕಿದ್ದೀರಾ ಅಷ್ಟೇ. ಇನ್ಮೇಲೆ ಹಾಗಾಗಲ್ಲ. ವಿ ವಿಲ್ ಕೀಪ್ ಅಪ್ ಅವರ್ ಪ್ರಾಮಿಸ್. ಇನ್ಮೇಲೆ ಸಿಗ್ತೀವಿ. ವಾಟ್ ಯು ಸೇ ಚಿರಾಗ್? ಹಾಂ, ಸಿಗ್ತೀವಿ. ಕಾಫಿ ತುಂಬ ಚೆನ್ನಾಗಿದೆ ಅಲ್ವಾ? ಹಾಂ, ಇಲ್ಲಿ ಕಾಫಿ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಿದ್ರೆ ನೀವಿಬ್ರು ಸೇರ್ಕೊಂಡು ಇವ್ರ ಕಾಫಿ ಶಾಪ್ನ ಸ್ವಲ್ಪ ಉದ್ಧಾರ ಮಾಡಿ.
ಐ ಮೀನ್ ನೀವಿಬ್ರು ಅವಾಗವಾಗ ಇಲ್ಲೇ ಸಿಗ್ತಾ ಇರ್ಬೋದು ಅಂದೆ. ಯಾ ಶ್ಯೂರ್, ಇನ್ಮೇಲೆ ನಾವು ಅವಾಗವಾಗ ಸಿಗ್ಬೋದು. ಒನ್ ಮೋರ್ ಕಾಫಿ? ನೋ 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 ಥ್ಯಾಂಕ್ಸ್.